ಹಸ್ಬೆಂಡು ಏನೋ ಆಂಬ್ಯುಲೆನ್ಸ್ ಸೌಂಡ್ ಬರ್ತಿದೆ, ಒಂದ್ ಸ್ವಲ್ಪ ಸೈಡಲ್ಲಿ ನಿಲ್ಲಿಸಿ. ಪಾಪ ಯಾರೋ ಏನೋ. ಶಬ್ದ ಆಂಬ್ಯುಲೆನ್ಸ್ದಲ್ಲ, ನೀವು ಕೂತಿರೋ ಸೀಟ್ದು. ಯಾಕೆ? ನೀವು ಸೀಟ್ ಬೆಲ್ಟ್ ಹಾಕಿಲ್ವಲ್ಲ. ಓ, ಅದು ಹಾಕಿಲ್ಲ ಅಂದ್ರೆ ಈ ತರ ಬಡ್ಕೊಳಕ. ಸರಿ, ಬೆಲ್ಟ್ ಹಾಕಿ. ನಾನು ಹಾಕ್ಬೇಕಾ? ಮತ್ತೇನ್ ಯಾರು ಹಾಕ್ತಾರ? ನಿಮ್ ಸೀಟ್ ಬೆಲ್ಟ್ ನೀವ್ ಹಾಕೊಳಕ್ ನಂಗೆ ಯಾಕೆ ಹಿಂಸೆ ಕೊಡ್ತಾ ಇದೀರಾ? ಇಲ್ಲ ಹಸ್ಬೆಂಡು, ಶಬ್ದ ಬರಬಾರ್ದು ಅಂದ್ರೆ ನೀವೇ ಹಾಕ್ಬೇಕು. ನಂಗೆ ಅದೆಲ್ಲ ಗೊತ್ತಾಗಲ್ಲ. ಓ, ಅದ್ರಲ್ಲಿ ನಾವ್ ಎತ್ತಿದ ಕೈ ಯಾರಿಂದಾನು ಹೇಳ್ಸ್ಕೊಳಲ್ಲ. ಹೊಟ್ಟೆ ಹಸ್ ತಕ್ಷಣ ಬಡ್ಸ್ಕೊತಾ ಇರೋದೆ, ತಿಂತಾ ಇರೋದೆ. ಎಷ್ಟೇ ಆಗ್ಲಿ ನಾವ್ ಹಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದಲ್ವಾ, ತಿನ್ನೋದ್ರಲ್ಲಿ ನಾಚಿಕೆನೇ ಇಲ್ಲ. ಬಿಡ್ರಿ. ಬಿಡ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ರಮೇಶ್ ಮಾಡ್ತಾ ಇದ್ರ? ಇದು ಪಬ್ಲಿಕ್ ಪ್ಲೇಸ್ ಅಂತ ಗೊತ್ತಿಲ್ವಾ ನಿಮ್ಗೆ? ಯೋ, ನಿಂಗೆ ಯಾರೇ ಹೇಳಿದ್ ನಾವು ರೊಮ್ಯಾನ್ಸ್ ಮಾಡ್ತಿದೀವಿ ಅಂತ? ಯಾರಾದ್ರೆ ಕೇಳ್ಬೇಕು ಸರ್, ನನ್ ಕಣ್ಣಾರೆ ನಾನೇ ನೋಡ್ತಾ ಇದೀನಲ್ಲ. ಓ, ನಿಂಗ ಕಂಡ್ಬಿಟ್ರೆ ಅದ್ ನಿಜಾನಾ? ಕಂಡಿದ್ದೆಲ್ಲ ನಿಜ ಆಗಲ್ಲ. ಓ, ಆ ಹುಡುಗನ್ ತಪ್ಕೊಂಡು ಏನ್ ಮಾಡ್ತಾ ಇದ್ರು? ಎರಡೊಂದೆರಡು ಮಗ್ಗೆಲ್ಲ ಕೊಡ್ತಿದ್ರಾ? ಹೇಳ್ರಿ, ನಾವೇನ್ ಮಾಡ್ತಿದ್ವಿ ಹೇಳಿ. ಕ್ಷಮಿಸಿ ಅಣ್ಣ. ನೋಡಿ, ನಾವಿಬ್ರು ಗಂಡ ಹೆಂಡತಿ. ಮನೆಯಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ನಡೀತಿದೆ, ಅದಕ್ಕೆ ಇಲ್ಲಿ ಬಂದ್ ಪ್ರೀತಿ ಮಾಡ್ತಿದೀವಿ. ಸರ್ ನೋಡಿದ್ರ, ನಿಮ್ಗಿಂತ ನಿಮ್ ಹೆಂಡತಿಗೆ ನೀ ಜಾಸ್ತಿ. ಸತ್ಯ ಹೇಳಿದ್ರು. ನೋಡಮ್ಮ, ಇಲ್ಲಿ ಜಾಗ ಸರಿ ಇಲ್ಲ, ಇಲ್ಲೆಲ್ಲ ರೊಮ್ಯಾನ್ಸ್ ಮಾಡ್ಬಾರ್ದು. ಮುಂದೆ ಹೋಗ್ಬಿಟ್ಟು ಮಾಡ್ಕೊಳ್ಳಿ. ರೀ, ರೊಮ್ಯಾನ್ಸ್ ಮಾಡ್ತಿದ್ವಿ ಅಂತ ಯಾಕ್ರಿ ಸುಳ್ಳು ಹೇಳಿದ್ರಿ? ಮತ್ತೇನು, ಸತ್ಯ ಹರಿಶ್ಚಂದ್ರನ್ ತರ ಸತ್ಯ ಹೇಳ? ಇನ್ನೇನ್ ಹೇಳ್ತಾರೆ? ಹಂಗ ಹೇಳಿದಿದ್ರೆ ಅವ್ರ ಇಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ, ನಮ್ ತಲೆ ತಿಂತಾನೆ ಇರ್ತಿದ್ರು. ಹಂಗಂತ ನಡೆದಿಲ್ದರದ್ನೆಲ್ಲ ಹೇಳದ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಸರಿ ಇರಿ, ಅವ್ರನ್ನ ಕರ್ಬಿಟ್ಟು ಸುಳ್ಳು ಹೇಳ್ತೀನಿ. ಅಣ್ಣ ಓಲಿ ಬಿಡ್ರಿ. ಅವಯ್ಯ ಮತ್ ಬಂದ್ರೆ ಇನ್ನೇನ್ ತಲ್ ತಿಂತಾನೋ ಏನೋ. ಸರಿ, ಬೆಲ್ಟ್ ಹಾಕಿ ಬೇಗ. ಹಾಕ್ತೀವಿ, ಆದ್ರೆ ನೀವು ಸೈಲೆಂಟ್ ಆಗಿ ಕೂತ್ಕೋಬೇಕು, ಏನೇನೋ ಮಾಡಬಾರ್ದು. ಸರಿ ಆಯ್ತು. ಅಯ್ಯೋ, ಅದ್ಯಾಕ್ ಹಂಗೆ ಎದರ್ಕೋತಿದ್ದೀರಾ?